ನಮಸ್ಕಾರ. ಆಫ್ಲೈನ್ ಮ್ಯಾಪನ್ನು ಹೇಗೆ ಸೇವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಗೂಗಲ್ ಮ್ಯಾಪನ್ನು ಓಪನ್ ಮಾಡಿ. ಮೊದಲನೇ ಬಾರಿಗೆ ಆಫ್ಲೈನ್ ಮ್ಯಾಪನ್ನು ಸೇವ್ ಮಾಡಬೇಕಾದ್ರೆ ಇಂಟರ್ನೆಟ್ ಬೇಕಾಗಿರುತ್ತೆ. ಇಲ್ಲಿ ಗ್ರೀನ್ ಕಲರಲ್ಲಿರೋ ಆ್ಯರೋ ಮಾರ್ಕನ್ನು ಪ್ರೆಸ್ ಮಾಡಿ. ನಂತರ ಎಲ್ಲಿಂದ ಎಲ್ಲಿ ತನಕ ಬೇಕು ಅಂತ ಇಲ್ಲಿ ಸರ್ಚ್ ಬಾರಲ್ಲಿ ಎಂಟ್ರ್ ಮಾಡಿ. ನಾನು ಎಕ್ಸಾಂಪಲ್ ಸಿಲ್ಕ್ ಬೋರ್ಡ್ ಅಂತ ಕೊಡ್ತೀನಿ. ಚೂಸ್ ಡೆಸ್ಟಿನೇಷನ್, ಎಲ್ಲಿಗೆ ತನಕ ಮ್ಯಾಪ್ ಬೇಕು ಅಂತ ಟೈಪ್ ಮಾಡಿ. ಮೆಜೆಸ್ಟಿಕ್ ಅಂತ ಕೊಡ್ತೀನಿ. ನಂತರ ಇಲ್ಲಿ ಅದು ರೂಟ್ ಕಾಣಿಸುತ್ತೆ. ಕೆಳಗಡೆ ಒಂದು ಬಾರ್ ಇರುತ್ತೆ, ಎಷ್ಟು ಕಿಲೋಮೀಟ್ರು, ಎಷ್ಟು ಟೈಮ್ ಬೇಕು ಅಂತ. ಅದನ್ನು ಪ್ರೆಸ್ ಮಾಡಿ. ನಂತರ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ರೂಟು ಅಂತ ಇಲ್ಲಿ ಕಾಣಿಸುತ್ತೆ. ನಂತರ ಫುಲ್ ಕೆಳಗಡೆ ಬನ್ನಿ. ಅಲ್ಲಿ ಸೇವ್ ಆಫ್ಲೈನ್ ಅಂತ ಇದೆ, ಅಲ್ಲಿ ಕೊಡಿ. ದಿಸ್ ರೂಟ್ ಹ್ಯಾಸ್ ಬಿನ್ ಸೇವ್ಡ್ ಆಫ್ಲೈನ್ ಟು ಯುವರ್ ಮ್ಯಾಪ್ಸ್ ಹೋಮ್ ಸ್ಕ್ರೀನ್. ಈಗ ಆಫ್ಲೈನ್ ಮ್ಯಾಪ್ ಸೇವ್ ಆಯಿತು. ಈಗ ನಿಮ್ಮದು ಸಿಲ್ಕ್ ಬೋರ್ಡಿಂದ ಮೆಜೆಸ್ಟಿಕ್ ಫಾರ್ ಎಕ್ಸಾಂಪಲ್ ಮ್ಯಾಪ್ ಸೇವ್ ಆಗಿದೆ. ಈಗ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೆಟ್ ಯೂಸ್ ಮಾಡಬೇಕಂತ ಎಲ್ಲ ಕಾಣಿಸ್ತೀನಿ. ನಾನು ನೆಟ್ಟನ್ನು ಆಫ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಮತ್ತೆ ಗೂಗಲ್ ಮ್ಯಾಪನ್ನು ನೀವು ಹೊರಗಡೆ ಹೋಗಿ ಓಪನ್ ಮಾಡಿದಾಗ ಆಫ್ಲೈನಲ್ಲಿರುವಾಗ ಕೆಳಗಡೆ ಸೇವ್ಡ್ ಆಫ್ಲೈನ್ ರೂಟ್ ಅಂತ ಕೆಳಗಡೆ ಸರ್ಚ್ ಬಾರಲ್ಲಿ ಕೆಳಗಡೆ ಸೇವ್ಡ್ ಆಫ್ಲೈನ್ ರೂಟ್ ಅಂತ ಕೆಳಗಡೆ ಬಾರಲ್ಲಿ ಕಾಣಿಸುತ್ತೆ. ಅದನ್ನು ಪ್ರೆಸ್ ಮಾಡಿ. ನಾವಲ್ಲಿ ಸೇವ್ ಮಾಡಿರೋ ಲಾಸ್ಟ್ ಟೈಮ್ ಸೇವ್ ಮಾಡಿರೋ ರೂಟ್ ನೇಮ್ ಕಾಣಿಸುತ್ತೆ. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ರೂಟ್ ಕಾಣಿಸುತ್ತೆ. ಕನ್ನಡದವರಿಂದ ಕನ್ನಡದವರಿಗಾಗಿ ಕನ್ನಡದಲ್ಲಿ ಹೊಸ ಪ್ರಯತ್ನ. ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.